ವರ್ಷಗಳ ಒಂದು ಭಾಳ ನಮ್ಗೆ ಒತ್ತಡ ಆಯಿತು. ಒಂದು ಇದರಲ್ಲಿ ಏನು ಮಾಡ್ತಾ ಇದ್ದೀವೋ ಇದು ಕಂಟಿನ್ಯೂ ಆಗ್ತದೆ. ಒಂದು ಉಚಿತ ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರ ಮಾಡಬೇಕು ಅಂತ ಒಂದು ಭಾಳ ಜನಗಳು ಮೆಂಬರ್ಸ್ಗಳೆಲ್ಲ ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಆಫೀಸ್ಗಳು ಕಾರ್ಯಕರ್ತ ಸಮಿತಿ ತೀರ್ಮಾನ ಮಾಡಿಕೊಂಡು ಇದನ್ನು ಎಲ್ಲರಿಗೂ ಅನುಕೂಲ ಆಗಲಿ, ಇರೆಸ್ಪೆಕ್ಟಿವ್ ಆಫ್ ಇದು ಎಲ್ಲ ಅಂಗಸಂಸ್ಥೆಗಳು, ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ಛಾಯಾಗ್ರಹ ಸಂಘ, ನಿರ್ದೇಶ ಸಂಘ ಆ್ಯಂಡ್ ಇನ್ನಿತರ ಎಲ್ಲ ಅಂಗಸಂಸ್ಥೆಗಳು, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್, ಸಂಬಂಧಪಟ್ಟ ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು, ಇನ್ಕ್ಲೂಡಿಂಗ್ ಟಿವಿ ಅಸೋಸಿಯೇಷನ್, ಇನ್ಕ್ಲೂಡಿಂಗ್ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು, ಎಲ್ಲರಿಗೂ ನಾಟ್ ಓನ್ಲಿ ಫಾರ್ ಇದು ನಮ್ಗೆ ಸಂಬಂಧಪಟ್ಟ ಚಿತ್ರರಂಗ. ನೀವು ಕೂಡ ನಮ್ಮ ಪಾರ್ಟ್ ಆಫ್ ಅವರ್ ಫಿಲಮ್ ಇಂಡಸ್ಟ್ರಿ, ಪತ್ರಿಕೋದ್ಯಮ, ಪತ್ರಿಕಾ ಸಂಬಂಧಪಟ್ಟವರು, ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯರು, ಪ್ರತಿಯೊಬ್ಬರು ಕೂಡ ಅನುಕೂಲ ಆಗುವಂಥ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತುಂಬ ಒಂದು ಜವಾಬ್ದಾರಿಯುತವಾಗಿ ತಗೊಂಡು ನಮ್ಮೆಲ್ಲ ಪದಾಧಿಕಾರಿಗಳ ನಮ್ಮ ಕುಟುಂಬದವರು ಕೂಡ ಕರ್ಕೊಂಬಂದ್ರೆ ಏನು ಅಭ್ಯರ್ಥ ಇಲ್ಲ. ಯಾಕಂದರೆ ಇದು ಒಂದು ಒನ್ ಬಿಟ್ ಸ್ಟೈನ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಲಾಸ್ಟ್ ಒಂದ್ಸಲ ನಮ್ಮ ಫಿಲಮ್ ಚಂದ್ರದ ಅವರು ಮಾಜಿ ಸೆಕ್ರೆಟರಿಗಳಾದ ಉಪಾಧ್ಯಕ್ಷರಾದ ಅಶೋಕರು ಅವ್ರ ಕಾಲೇಜಲ್ಲಿ ನೋಡಿದ್ವಿ ನಾವು. ಅಶೋಕ್ ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿತ್ತು. ಎಷ್ಟು ಜನ ವೃತ್ತಿ ಫೆಸಿಲಿಟೀಸ್ ಅಂದರೆ ಆ್ಯಂಡ್ ಅವ್ರಿಗೆ ಅಲ್ಲೇ ಸ್ಪಾಟ್ನಲ್ಲೇ ಎಲ್ಲ ಚೆಕ್ ಮಾಡಿಸಿದ್ರು, ಬ್ಲಡ್ ಆಗಲಿ, ಬಿ ಪಿ ಅಲ್ಲಿ ಹೇಳ್ತೀನಿ ಎಲ್ಲ ಕೊಟ್ಟು. ಅವತ್ತು ತುಂಬ ನನಗೆ ಖುಷಿ ಆಯಿತು. ಬಂದು ನಾನು ಎಲ್ಲರೂ ಹೇಳಿದೆ, ನೋಡಿ ಇಂಥ ಒಂದು ತುಂಬ ಚೆನ್ನಾಗಿ ಮಾಡಬೇಕಂದಾಗ ನಾವೆಲ್ಲ ಪದಾಧಿಕಾರಿಗಳು, ಸುಂದರ ಗಿರೀಶ್ ಅವರು, ವೆಂಕಟೇಶ್, ರಮಣ ಜೋಶಿ, ನಮ್ಮ ಜಯಸಿಂಗ್ ಮಿಸ್ರಿ, ನಮ್ಮೆಲ್ಲ ಪದಾಧಿಕಾರಿಗಳು ಕೆಲಸರು ಎಲ್ಲ ನಮ್ಮ ನರಸಿಂಹರು ಕೇಳಿದ್ರು. ಭಾಳ ಖುಷಿಯಿಂದ ಹೋಗ್ಕೊಂಡ್ರು. ಇದು ಮಾಡೋದು ಒಳ್ಳೆ ಅರ್ಥಪೂರ್ಣವಾದ ಕಾರ್ಯಕ್ರಮ, ಇದನ್ನು ಮಾಡಿ ನಮ್ಮ ಮೆಂಬರ್ಸ್ ಒಳ್ಳೆದಾಗುತ್ತೆ. ಇವತ್ತಿನ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇದೆ, ಎಷ್ಟು ಕಷ್ಟ ಇದೆ, ಇವತ್ತಿನ ಆಸ್ಪತ್ರೆಗಳಲ್ಲಿ ಯಾವ ಥರ ಆಗ್ತಾ ಇದೆ ಅನ್ನೋದು. ಇದರಿಂದ ಇನ್ಕ್ಲೂಡಿಂಗ್ ನಮ್ಮ ಹಾರ್ಟ್ ಸರ್ಜರಿ ಕೂಡ ಅನುಕೂಲ ಆಗೋ ಥರ ಒಂದು ರೂಟ್ ಮ್ಯಾಪ್ ಹಾಕೋದು ನೋಡಿ. ನಾನು ಇದೆಲ್ಲ ಒಂದು ಬೇರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಈ ಉಚಿತ ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರವನ್ನು ದಿನಾಂಕ 9/6/2024 ಭಾನುವಾರ ಮುಂದಿನ ಸ್ಥಳ ಕರ್ನಾಟಕ ರಾಜ್ಯ ವಾಣಿಜ್ಯ ಮಂಡಳಿ, ಇಲ್ಲೇ ನಮ್ಮ ಊರಲ್ಲೇ ಎಲ್ಲ ಸುತ್ತಮುತ್ತ ಎಲ್ಲ ಕೆಳಗಡೆ ನಾವು ಗಾಡ್ರೇಜ್ ಕಂಪ್ನಿ ಜಾಗದಲ್ಲಿ ಇಲ್ಲೇ ಟಿಕೆಟ್ 5-6 ಬಸ್ಗಳು ಕೊಡ್ತಾರೆ. ಅದನ್ನು ವ್ಯವಸ್ಥೆ ಮಾಡುವಂಥ ಕೆಲಸ ಭಾಳ ಪ್ರೊಫೆಷನಲ್ ಆಗಿ ಕಾರ್ಪೊರೇಟಲ್ಲಿ ಎಲ್ಲರಿಗೂ ಅನುಕೂಲ ಆಗೋದು ಇದು ಮಾಡಬೇಕು. ಒಳ್ಳೆಯದು ನೋಡಿ. ಡಿ ಪಿ ಆ್ಯಂಡ್ ಶುಗರ್ ಚೆಕಿಂಗು, ಐ ಸ್ಕ್ಯಾನಿಂಗು, ಸ್ಕ್ರೀನಿಂಗು, ಕಣ್ಣಿನ ಶಸ್ತ್ರಚಿಕಿತ್ಸೆ, ಕಣ್ಣಿನ ಸ್ಪೆಕ್ಟಿಕಲ್ಸು, ಕ್ಯಾನ್ಸರ್ ಪತ್ತೆ, ಹೃದಯ ತಪಾಸಣೆ, ECG ಮಾತು ಮತ್ತು ಶ್ರವಣ ತಪಾಸಣೆ, ದಂತ ತಪಾಸಣೆ, ಅಂಡವಾಯು ಮತ್ತು ಪೈಲ್ಸ್ ತಪಾಸಣೆ, ಹರ್ನಿಯಾ ಮತ್ತು ಪೈಲ್ಸ್ ಸರ್ಜರಿ, ರಕ್ತದಾನ ಶಿಬಿರ, ಆಯುರ್ವೇದ ಸಲಹೆ ಮತ್ತು ಔಷಧ, ಡರ್ಮಟೋಲಜಿ, ಇದ್ದಿದ್ರೆಲ್ಲ ಇನ್ನೂ ಬೇರೆ ಬೇರೆ ಐಕೋನೋ ಮಾಡಬೇಕು ಅಂತ ನೋಡಿದ್ವಿ. ಪ್ಲಸ್ ನಮ್ಮಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ವಾಲಂಟಿಯರ್ ಫಾರ್ವರ್ಡ್ ಆ್ಯಂಡ್ ದೇ ವಾಂಟ್ ಟು ಗಿವ್ ಹೆಲ್ಪ್ ಟು ದಿ ಇಂಡಸ್ಟ್ರಿ ಅಂತ ವಿಚಾರ ಬಂದಾಗ ನಾವು ಭಾಳ ಖುಷಿಯಾಗಿ ನೋಡಿ. ಬ್ಲಡ್ ಡೊನೇಷನ್ ಆಗಲಿ, ಐ ಸ್ಕ್ರೀನಿಂಗ್ ಆಗಲಿ, ಸರ್ಜರಿ, ಸ್ಪೆಕ್ಟಿಕಲ್ಸು, ಸ್ಪೀಚು, ಹಿಯರಿಂಗು, ಸ್ಕ್ರೀನಿಂಗು, ಹಾರ್ಟ್ ಅಟ್ಯಾಕ್ ಆ್ಯಂಡ್ ECG, ಗಿನಕಾಲಜಿ ಫಾರ್ ವುಮೆನ್, ಜನರಲ್ ಸರ್ಜರಿ, ಡೆಂಟಲ್ ಚೆಕಪ್, ಜನರಲ್ ಹೆಲ್ತ್ ಚೆಕಪ್ ಎಲ್ಲ ಟ್ರಸ್ಟ್ ಆ್ಯಂಡ್ ಫ್ರೀ ಮೆಡಿಸಿನ್ಸ್ ಫಾರ್ ನೀಡಿ ಪೀಪಲ್ಸ್. ಫ್ರೀ ಮೆಡಿಸಿನ್ ಕೂಡ ಒಂದು ಮಾಡ್ಕೊಂಡಿಲ್ಲ. ಇದಕ್ಕೆ ತಮ್ಮದೆಲ್ಲ ಸಹಕಾರ ಭಾಳ ಇದೆ. ಅಂದರೆ ಪಬ್ಲಿಸಿಟಿ ಆಫ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಅನುಕೂಲ ತಗೊಂಡು ಉದ್ದೇಶದಿಂದ ನಾವು ಮಾಧ್ಯಮ ಮಿತ್ರರು ಕರೆದು ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕು ಉದ್ದೇಶ ತರಲಿ. ಅದಕ್ಕೆ ನಾವು ಸಹಕಾರ ಕೊಟ್ಟ ಪಕ್ಷದಲ್ಲಿ ಇದು ಒಂದು ಸಕ್ಸಸ್ಫುಲ್ ಆದರೆ ಪ್ರತಿ ವರ್ಷ ಕೂಡ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ, ಮಾಡಬೇಕಂತಿದ್ವಿ. ಇಲ್ಲಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೆಲ್ತ್ ಕಾನ್ಷಿಯಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಎಲ್ಲ ನಿರ್ಮಾಪಕರು, ವಿತರಕರು ಎಷ್ಟೋ ಜನ ನಮ್ಮ ಸಿನಿಮಾಗಳಲ್ಲಿ ಸಾಕಷ್ಟು ಸೇವೆ ಮಾಡಿ ತುಂಬ ಕಷ್ಟಪಟ್ಟು ಆಸ್ಪತ್ರೆಗಳೆಲ್ಲ ಖರ್ಚು ವರ್ಷಕಾಲದವರೆಗೂ ಕೂಡ BP ಶುಗರ್ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಜೂನ್ 9 ಭಾನುವಾರ ಸೆಕೆಂಡ್ ಸಂಡೇ ಎಲ್ಲ ಇನ್ಕ್ಲೂಡಿಂಗ್ ಒಕ್ಕೂಟ ಕೂಡ ಚಿತ್ರರಂಗದ ಸಂಬಂಧಪಟ್ಟ ಎಲ್ಲ ಅಂಗಸಂಸ್ಥೆಗಳಿಗೆ ಹಾರ್ಟ್ಲಿ ವೆಲ್ಕಮ್. ಬಂದು ಇದರ ಸದುಪಯೋಗ ಪಡ್ಕೊಂಡು ಇನ್ಕ್ಲೂಡಿಂಗ್ ದ ಫ್ಯಾಮಿಲಿ ಬಂದರೂ ಕೂಡ ನಾವು ಅದಕ್ಕೆ ಮಾಡೋದ ವ್ಯವಸ್ಥೆ. ಅವತ್ತಿನ ದಿನ ಎಲ್ಲ ಊಟದ ವ್ಯವಸ್ಥೆ ಕೂಡ ನಾವು ಪ್ರೊಫೆಷನಲ್ ಆಗಿ ನಮ್ಮ ಎಲ್ಲ ಆಫೀಸ್ಗಳು ಇದು ಮಾಡಿದ್ದಾರೆ. ಅದಕ್ಕೆ ತಮ್ಮ ಸಹಕಾರ ಕೊಡಲಿ ಅನ್ನೋ ದೃಷ್ಟಿಯಿಂದ ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ತಲುಪುವಂಥ ಕೆಲಸ ಜವಾಬ್ದಾರಿ ನಿಮ್ಮೇಲೆ ನಾವು ಕೂಡ ಪಬ್ಲಿಟಿ ಮಾಡ್ತಾ ಇದ್ದೀವಿ. ಸರ್, ಒಂದು ದಿನಕ್ಕೆ ಅದು ಅಷ್ಟು ಸಾಧ್ಯನಾ? ಅಷ್ಟೊಂದು ಜಗತ್ತು ಇಲ್ಲ, ಒಂದೊಂದು ಡಿಪಾರ್ಟ್ಮೆಂಟ್ ಒಕ್ಕೂಟ ಕರೆದಾಗ, ಒಕ್ಕೂಟ ಸದಸ್ಯರೆಲ್ಲ ಬಂದಾಗ ಕ್ರೌಡ್ ಜಾಸ್ತಿ ಆಗ್ತದೆ. ಒಂದು ದಿನಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಇಲ್ಲ. ಅವನ್ನೇ ಮಾಡಿದಾಗ ಆಲ್ಮೋಸ್ಟ್ 1.5 ಮಾಡಿದ್ವಿ. 1,500 ಜನಕ್ಕೆ ಮಾಡಿದ್ವಿ. 1,200 ಜನ ನಾವು ಮಾಡಿದ ಕನ್ನಡ ಮಾಡಿದ್ವಿ.
ಐ ಚೆಕಪ್ ಮಾಡಿ 2 ಇರುತ್ತೆ, 2 ಇರ್ತಾರೆ, 2 ಜನ. ಅದರಿಂದ ಏನು ತೊಂದರೆ ಭಾಳ ಪ್ರೊಫೆಷನಲ್ ಆಗಿ ಏನು ಬೇಕು ಅದು ವ್ಯವಸ್ಥೆ ಮಾಡಿದ್ವಿ, ಸಕ್ಸಸ್ಫುಲ್ ಆಗುತ್ತೆ ಇದು ಅಂತ ನನ್ನ ಅನಿಸಿಕೆ. ಇದು ನಮ್ಮ ಪಾತ್ರ ಕೂಡ ಬಹುಮುಖ್ಯವಾದ. ಇದು ಯಾವ ಥರ ಪಬ್ಲಿಸಿಟಿ ಕೊಡ್ತೀವಿ ನೋಡಿದ್ರೆ ಇದು ಆದ ಪಕ್ಷದಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಂಗೆ ಭಾಳ ಜನ ಖುಷಿ, ಈಗಾಗಲೇ ಫೋನ್ ಮಾಡಿ ಕೇಳ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮ್ಗೆ ಅನುಕೂಲ ಆಗುತ್ತೆ ಅದನ್ನು ತಿಳಿಸೋಕೆ ಶಸ್ತ್ರಚಿಕಿತ್ಸೆ ಕೂಡ ಅಗತ್ಯ ಇದ್ದ ಪಕ್ಷದಲ್ಲಿ ಒಂದು ಮಾಡರೇಟ್ ಇದರಲ್ಲಿ ಹೆಲ್ಪ್ ಮಾಡೋದು ಕೆಲಸ ಕೂಡ ಮಾಡ್ತಿದ್ದಾರೆ. ಸರ್ ಈಗ ಪ್ಲೇಸ್ ಎಲ್ಲಿ ಸರ್? ಇದೆ ಇದು ಕೆಳಗಡೆ ನಮ್ಮ ಫುಲ್ಲು ಖಾಲಿ ಇರುತ್ತೆ, 3 ಬಸ್ 4 ಬಸ್ ನಿಂತ್ಕೊಳ್ಳುತ್ತೆ, ರೋಡ್ ಬ್ಲಾಕ್ ಮಾಡ್ಬೋದು, ಪರ್ಮಿಷನ್ ಬಂದರೆ ಕಾರ್ಪೊರೇಷನ್ ಅಲ್ಲಿಂದ ಇಲ್ಲಿಂದ ಅವ್ರು ಒಂದಂದ್ರೆ ಟ್ರಾಫಿಕ್ ಇರಲ್ಲ, ಪರ್ಮಿಷನ್ ಹಾಕಿದ್ದೀವಿ, ಅದರಿಂದ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇರುತ್ತೆ, ಯಾರಿಗೇನು ತೊಂದರೆ ಆಗಲ್ಲ. ಇನ್ನು 100 ಬೀಚ್ಗಳಿಂದ 2 ಕೂಡ ಇದೆ. ಅವ್ರು ಬಂದವರಿಗೆ ಕೂರುವಂಥ ವ್ಯವಸ್ಥೆ ನಮ್ಮ ಮ್ಯಾನೇಜ್ಮೆಂಟ್ ಹಿಡಿದು ಜಾಗ ಇದೆ, ಇಬ್ಬರು ಒಳಗೆ ತೊಗೊಂಡು ಅಂತಂದರೆ ಆ ವ್ಯವಸ್ಥೆನ ಕೂಡ ಮಾಡ್ತೀವಿ. ಟೈಮಿಂಗ್ಸ್ ಸರ್ ಎಲ್ಲ ಹಿಂಗೆ ಬೆಳಗ್ಗೆ 9 to 5 9 to 2 ಬೆಳಗ್ಗೆ 9ರಿಂದ 3 ಗಂಟೆ ಮಾಡ್ತೀವಿ. ಯಾರಿಗಾರ ಏನೋ ಡೌಟ್ ಇದ್ರೆ ನಮ್ಮ ಸೆಕ್ರೆಟರಿಗಳ ನಂಬರ್ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನು ಅವ್ರಿಗೇನು ಮಾಹಿತಿಗಳು ಕೊಡುವಂಥ ಕೆಲಸ ನಾವು ಮ್ಯಾನೇಜ್ಮೆಂಟ್ ಲ್ಯಾಂಡ್ ಇದೆ, ಅದನ್ನು ಕೂಡ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಪೇಪರ್ 2 ಕೂಡ ಕೊಡ್ತೀವಿ, ಪೇಪರ್ 2 ಓನ್ಲಿ ಮೆಂಬರ್ಸ್ ಅಂತ. ಈ ಬರೋರಿಗೆಲ್ಲ ID ಕಾರ್ಡು ಎಕ್ಸಾಂಪಲ್ ಒಕ್ಕೂಟದಾಗ ಎಲ್ಲರೂ ನೀವು ಆಹ್ವಾನ ಮಾಡಿದಾಗ ID ಕಾರ್ಡನ್ನ ಇನ್ಸಿಸ್ಟ್ ಮಾಡ್ತೀವಿ. ಸ್ಮಾರ್ಟ್ ಪರ್ಪಸ್ಸಲ್ಲಿ ಏನು ಗೊತ್ತಿಲ್ಲ, ಗೊತ್ತಿರೋ ವಿಚಾರ ಅಲ್ಲ ಹೇಳ್ತೀವಿ ಯಾರು ಆರೋಗ್ಯ ತಪಾಸಣೆ ಮಾಡೋಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಬಟ್ ಎಲ್ಲ ಆರ್ಗನೈಸ್ ಮಾಡ್ತೀವಿ ಸರ್. ಡ್ರೈವರ್ ಬೆಸ್ಟ್ ಗುಡ್ ಸರ್ವಿಸ್ ಫಾರ್ ವಿಚ್ ಯು ನೀಡ್ ಸಪೋರ್ಟ್ ಫ್ರಮ್ ದಿ ಮೀಡಿಯಾ ಆ್ಯಂಡ್ ಮೆಂಬರ್ಸ್ ಆಫ್ ಆಲ್ ಸೆಕ್ಟರ್ಸ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಕ್ಯೂಟರ್, ಕ್ಯಾಮ್ರಾ ಅಸೋಸಿಯೇಷನ್ನು, ನಿರ್ದೇಶಕ, ಪ್ರತಿಯೊಬ್ಬರು ಕೂಡ ಅವರು ಕೂಡ ವಾಲಂಟಿಯರ್ ಮಾಡೋಂಥ ಕೆಲಸ. ಇದು ನಮ್ಮದು ಅಂತಲ್ಲ, ನಮ್ಮದು ಅಂತ ನಮ್ಮ ಅಂದರೆ ಖಂಡಿತವಾಗ್ಲೂ ಇದು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಶಿಬಿರ ಆಗುತ್ತೆ ಅಂತ ನಾನು ಅನಿಸಿಕೆ. ಇದೆಲ್ಲ ಕನ್ನಡಗಳೆಲ್ಲ ನಾವು ಫ್ರೀ ಕೊಟ್ಟಿದ್ದಾರೆ, ಅಲ್ಲೇ ಸ್ಪಾಟ್ನಲ್ಲೇ ಉಚಿತ ಚಿಕಿತ್ಸೆ ಹಾಗೂ ಉಚಿತ ಕನ್ನಡಗಳು ಅಲ್ಲೇ ಸ್ಪಾಟಲ್ಲೇ ಕೊಡ್ತೀವಿ. ಅದರಿಂದ ಏನೇ ಒಂದು ಮಾತಾಡಿದಂತ ನಾನು ಮಾತಾಡಿದ್ದೀನಿ, ಸುಂದರಾಜ್ ನಮಸ್ತೆ. ಇದಕ್ಕೆ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ, ನಮ್ಮ ಆಫೀಸ್ ಬೇರರ್ಸು, ಹಾಗೆ ಕೋರ್ ಕಮಿಟಿ ಅಂತ ಮಾಡಿದ್ದೀವಿ. ನಮ್ಮ ಗುರುಪ್ರಸಾದ್ ಸರ್, ಮೂರ್ತಿ ಸರ್, ವೆಂಕಟೇಶ್, ಕುಶಲ್ ಸರ್ ಅವರು ವರ್ಷದಲ್ಲಿ ಸ್ಪೆಕ್ಸ್ ಕೊಡ್ತಾ ಇದ್ದಾರೆ. ಅದೊಂದು ಹೊಸ ಬೆಳವಣಿಗೆ. ಆ ಪ್ರಾರ್ಥನೆ ಹೆಸರಲ್ಲಿ 300 ಜನಕ್ಕೆ ಸ್ಪೆಕ್ಸ್, ಅಂದರೆ 300 ಜನನೇ ಅಂತಾರೆ, ಎಷ್ಟು ಜನ ಅದಕ್ಕೆ ಅಡ್ವಾಂಟೇಜ್ ತೊಗೊಳ್ತಾರೋ ಇದನ್ನ ಅವ್ರು ಬರ್ಸ್ತಾ ಇದ್ದಾರೆ. ಸೊ ಒಂದು ವ್ಯವಸ್ಥಿತವಾಗಿ, ಹಾಗೆ ಅಧ್ಯಕ್ಷ ಹೇಳಿದಂಗೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ವಿ ಸರ್. ಇದ್ರ ಬಗ್ಗೆ ಏನೇ ಡೌಟ್ ಇದ್ದು ನೀವು ಕೇಳಿ. ಸೊ ಯಾವ ಹಾಸ್ಪಿಟಲ್ ಡಾಕ್ಟರ್ ಸರ್? ರಾಮಯ್ಯ ಸಿಟಿ ಹಾಸ್ಪಿಟಲ್, ಮತ್ತೆ ಐಟ್ ಬಂದು ಪ್ರಭಾಯ ಕ್ಲಿನಿಕ್ ನಾನು ಅಪೋಲೋ ಅಪ್ಲೋಡ್ ಮಾಡಿದ್ದೆ. ಎಲ್ಲ ಆಲ್ ಸರ್ಜನ್ಸೇ ಬರ್ತಾರೆ, ಫಿಸಿಷಿಯನ್ಸು, ಸರ್ಜನ್ಸು, ಹಾರ್ಟ್ ಸ್ಪೆಷಲಿಸ್ಟು, ಎಲ್ಲ ಪ್ರೊಫೆಷನಲ್ಸು. ಬೆಂಗಳೂರಲ್ಲಿ ಹೆಸರು ಮಾಡೋಂಥ ಡಾಕ್ಟರ್ ಇರ್ತಾರೆ. ಯಾರು ಸಣ್ಣ ಪುಟ್ಟ ಯಾವ ಕಳಿಸಿಲ್ಲ, ಯಾವ ಕನ್ಸೆಂಟ್ ಆಫೀಸ್ ಎಲ್ಲರೂ ಊಟ ತಿಂಡಿ ನೀರು ವ್ಯವಸ್ಥೆ ಇರುತ್ತೆ. ಮಾಧ್ಯಮದವರು ಉಪಯೋಗಿಸ್ಕೋಬಹುದು ಮಾಧ್ಯಮದಲ್ಲೂ ಕೂಡ ವೆಲ್ಕಮ್ ಸರ್. ಎಲ್ಲರಿಗೂ ನಮ್ದು ನನ್ನ ಕುಟುಂಬ, ನಮ್ದು ಇಂಡಸ್ಟ್ರಿ ಆಸ್ ಹೋಲ್ ಆರ್ ಆಲ್ಸೋ ಪಾರ್ಟ್ ಆಫ್ ದ ಆರ್ಗನೈಸೇಷನ್. ಇಂಡಸ್ಟ್ರಿ ನಿಮ್ಗೆ ಹೋಲ್ ಆರ್ಗನೈಸೇಷನ್ ಜನಗೂ ಕೂಡ ವೆಲ್ಕಮ್ ಮಾಡಿದ್ದು, ತಾವು ಕೂಡ ಬಂದು ಇದನ್ನ ಸದುಪಯೋಗ ಕೊಡ್ಬೋದು ಅಂತ ನಮಗೆ ಕೇಳ್ಬೋದು. ಮತ್ತೆ ಅವತ್ತಿನ ದಿನ ಮೋಸ್ಟ್ ಇಂಪಾರ್ಟೆಂಟ್ ನೇತ್ರದಾನ ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಿಮಗೆ ಪಾಂಪ್ಲೆಟ್ ತಲುಪಿಸ್ತೀವಿ. ಅದಕ್ಕೋಸ್ಕರ 2 ಪೆನ್ ಹಾಕ್ಬಿಟ್ಟು ಅಣ್ಣವ್ರದ್ದು ಮತ್ತೆ ಟ್ವೆಂಟಿ ತರದ್ದು ಕೊಡ್ತೀವಿ ಸರ್. ಇನ್ನು ಫೈನಲ್ ಆಗಿಲ್ಲ, ಕೆಲವರು ಮಾಡಿ ನಿಮಗೆ ದಯವಿಟ್ಟು ಎಲ್ಲರೂ ತಲುಪಿಸ್ತೀವಿ. ಅದೇ ಅಸ್ತಿತ್ವ ಇದೆ, ಗೌರವ ಇದೆ, ಬೆಲೆ ಇದೆ. ಇದು ಯಾವ ಸಾಕಷ್ಟು ಹಿರಿಯರು ಕಟ್ಟೋ ದೊಡ್ಡ ಸಂಸ್ಥೆ ಇದೆ. ನಾವೆಲ್ಲ ಬರ್ತೀವಿ, ಹೋಗ್ತೀವಿ, ನಾವು ಬರೀ ಸೇವೆ ಮಾಡೋದು ಹಿಂದೆ ಮಾಡಿ ಭಾಳ ಪ್ರಾಮಾಣಿಕದಿಂದ ಒಂದು ಒಳ್ಳೆಯ ಒಂದು ಉದ್ದೇಶಗಳು ಕಟ್ಟಿರೋ ಸಂಸ್ಥೆ. ಇದೆಲ್ಲೂ ನಾವೆಲ್ಲ ವೇರ್ ಆಲ್ ನಥಿಂಗ್ ಬಟ್ ಮೆಂಬರ್ಸ್, ಓನರ್ಸ್ ಅಂತ ಅಧ್ಯಕ್ಷ.
ಕೆಲವು ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಮಂಡಳಿ ಅಸ್ತಿತ್ವಕ್ಕೆ ಬರುವಂಥ ಸ್ಟೇಟ್ಮೆಂಟ್ಗಳನ್ನು ವಾಟ್ಸಪ್ ಮೂಲಕ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಾನು ದಯವಿಟ್ಟು ಅವ್ರ ಕಳಕಳಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಲಿ ಟುಡೇ ಇವತ್ತಿಂದ ಪ್ಲೀಸ್ ಸ್ಟಾಪ್ ಟಾಕಿಂಗ್ ಇನ್ನು ಮೀಡಿಯಾದಲ್ಲಿ ಮಾತಾಡೋದಾಗಲಿ, ಆಮೇಲೆ ವಾಟ್ಸಪ್ಗಳಲ್ಲಿ ಮಾತಾಡೋದೇ, ಸೋಷಿಯಲ್ ಮೀಡಿಯಾ ಮಾತಾಡೋದಾಗಲಿ ಸ್ಟಾಪ್ ಮಾಡಬೇಕು ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ನಮ್ಮ ಕಾರ್ಯಕರ್ತ ಸಮಿತಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಕೇಳ್ಬೋದು. ಯಾಕಂದರೆ ನಮ್ಮ ಗೌರವಗಳನ್ನು ನಾವೇ ಧಕ್ಕೆ ಬರುವಂಥ ಕೆಲಸ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಬಹುಶಃ ತಪ್ಪು ನಾನು ಮಾತಾಡೋ ತಪ್ಪು ತಿಳ್ಕೋಬೋದು. ಆದ್ರೆ ಕೂಡ ನಿಮ್ಮ ಸಂಸ್ಥೆ ಇದು, ನೀವು ಕಟ್ಟಿರೋ ಸಂಸ್ಥೆ, ಹಿರಿಯರು ಕಟ್ಟಿರೋ ಸಂಸ್ಥೆ, ಅದು ಘನತೆ ಗೌರವ ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಸಡನ್ ಆಗಿ ವಾಟ್ಸಪ್ಪಲ್ಲಿ ಏನೋ ಆಗಿರೋದು, ಇಲ್ಲಿ ಆಫೀಸಲ್ಲಿ ನಡೀತದ ವಿಚಾರಗಳು, ಆಂತರಿಕ ವಿಚಾರಗಳು, ಅನ್ಲೆಸ್ ಆ್ಯಂಟಿಲ್ ಇಟ್ ಇಸ್ ಫೈನಲೈಸ್, ಅಲ್ಲೇ ಚರ್ಚೆ ಮಾಡೋದು, ಅಲ್ಲೇ ಮಾತಾಡೋದು, ಅಲ್ಲೇ ಗ್ರೂಪ್ ಡಿಸ್ಕಷನ್ ಮಾಡೋದು. ದಯವಿಟ್ಟು ನಾನು ಕೇಳೋದು ಕಡೆ ರಿಕ್ವೆಸ್ಟ್ ಮಾಡೋದು. ಐ ಆಮ್ ರಿಕ್ವೆಸ್ಟಿಂಗ್ ಆನ್ ಬಿಹಾಫ್ ಆಫ್ ದ ಫಿಲಮ್ ಇಂಡಸ್ಟ್ರಿ, ಆನ್ ಬಿಹಾಫ್ ಆಫ್ ದ ವೆಲ್ಫೇರ್ ಆಫ್ ಫಿಲಮ್ ಇಂಡಸ್ಟ್ರಿ, the growth of the industry. I kindly request each and every members not to talk in social media unless in case ನೀವು ತೊಂದರೆ ಇತ್ತಾ kindly come to the film show, give it in writing. ಕರೆದು ಕೂತು ಮಾತಾಡೋದಕ್ಕೆ ದಯವಿಟ್ಟು ಮಾಡಿ. ಯಾಕಂದರೆ ಇನ್ನು ಮುಂದೆ ಇಂಥ ಒಂದು ಕೆಲಸಗಳ ಮಾಡಿದಾಗ ವಾಟ್ಸಪ್ಪಲ್ಲಿ ವಿತೌಟ್ ಎನಿ ಪರ್ಮಿಷನ್ ಆಫ್ ದಿ ವಾಣಿಜ್ಯ ಮಂಡಳಿ ತಗೊಂಡಾಗ ವಾಣಿಜ್ಯ ಮಂಡಳಿ ಕೂಡ ನನಗೆ ಹೇಳಿದೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ನಮ್ಮ ಕಾನೂನು ನಡೀಲಿ ಏನು ತಗೊಳ್ತಿರೋ ಡಿಸಿಷನ್ ತಗೊಳುತ್ತೆ. ಅದು ಅಂಥದ್ದು ಮಾಡಲ್ಲ. ನಂಬರ್ಸ್ ಆಲ್ ವೆರಿ ಗುಡ್. ಅದನ್ನು ನಾನು ಯಾಕೆ ಕೇಳಿದ್ದೀನಿ, ಇದು ಶಿಬಿರ ಮಾಡೋದು ಒಳ್ಳೆ ಪುಣ್ಯದ ಕಾರ್ಯಕ್ರಮ. ಇದು ಪುಣ್ಯದ ಕಾರ್ಯಕ್ರಮ, ಪುಣ್ಯದ ಕೆಲಸ ಕೂಡ ಆಗಬೇಕು. ಸಂಸ್ಥೆ ಇದ್ರೆ ನಾವೆಲ್ಲ 1000 ಇಂಡಿವಿಜುವಲ್ ಬರ್ತೀವಿ. ಕಾರಣ ಏನಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೇಕಲ್ಲ, ನಮ್ಮ ಗೌರವಗಳ ಕಾರಣ ಇದೆ ಅಂದ್ರೆ ನನಗೆ ಏನೋ ಅನ್ಸುತ್ತೆ, ನಾನು ಅನ್ಸ್ಬಿಡೋದು ವಾಟ್ಸಪ್ ವಿಷಯ ಅಂತ ಯಾವ್ದು ವಿಚಾರ ಅಲ್ಲ, ಇನ್ನೊಬ್ಬ ಪರ್ಸನಲ್ ಆಗಲ್ಲ. ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಆರ್ಗನೈಸೇಷನ್ ಬಗ್ಗೆ, ಆರ್ಗನೈಸೇಷನ್ ಕಾರ್ಯಚಟುವಟಿಕೆಗಳ ಬಗ್ಗೆ, ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ಅದು ಮಾತಾಡೋಕೆ ಅದರೇ ಆದ ಒಂದು ಸ್ಥಾನ ಇದೆ, ಆ ಸ್ಥಾನ ಒಂದು ಜಾಗ ಇದೆ. ಅದು ಜಾಗಕ್ಕೆ ತಗೊಂಡು ಸಂಸ್ಥೆ ಕೇಳುವಂಥ ಕೆಲಸ ಮಾಡಲಿಕ್ಕೆ ಕೇಳ್ಕೊತಾ ಇದೀವಿ. ಇದು ಯಾವ ಬಗ್ಗೆ ನಾವು ದೋಷಣೆ ಮಾಡ್ತಿಲ್ಲ, ಕಂಪ್ಲೇಂಟ್ ಮಾಡ್ತಿಲ್ಲ, ಹೇಳ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ದಯವಿಟ್ಟು ಮಾಡಿಬಿಡ ಕೇಳ್ಕೊತಾ ಇದ್ದೀನಿ ನಂಬರ್ಸಿಗೆ ಅಷ್ಟೇ. ಇದು ಒಳ್ಳೆಯ ಕಾರಣ. ತಾವು ಕೂಡ ಎಲ್ಲರೂ ಬಂದು ಸಕ್ರಿಯವಾದ ಕಾರ್ಯಕ್ರಮ ಭಾಗವಹಿಸಿ ಸಕ್ಸಸ್ಫುಲ್ ಮಾಡಿಕೊಟ್ಟ ನಮ್ಮ ವಾಣಿಜ್ಯ ಮಂಡಳಿ ಮುಂದಿನ ದಿನಗಳು ನಿಂದೆ ನೀವೇ ಒಂದೊಂದು ಫ್ಯೂಚರ್ ಮುಂದಿನ ಭವಿಷ್ಯ ನಿಮ್ಗೆ ಕೇಳಿದ್ದೀವಿ. ನಾವು ಬರ್ತೀವಿ, ನಾಳೆ ಹೋಗ್ತೀವಿ, ನಾಳೆ ನಿಮ್ಮ ಸಂಸ್ಥೆ ಕಟ್ಟಬೇಕು, ನಿಮ್ಮ ಎತ್ತರ ಬೆಳೆಸ್ಬೇಕು ಅನ್ನೋ ಉದ್ದೇಶ ಹೇಳಿದಂತು ಯಾವುದೇ ಕೆಟ್ಟ ಉದ್ದೇಶ ಹೇಳಿಲ್ಲ. ಎಂಥ ಒಂದು ಅಭಿಪ್ರಾಯ ಮುಂದೆ ಆ ಥರ ಮಾಡಿದ ಪಕ್ಷದಲ್ಲಿ ನಾವು ವಾಣಿಜ್ಯ ಮಂಡಳಿ ನಮ್ಮ ಬಯಲು ಆಗೋ ಥರ ಏನು ಅದರ ಡಿಸಿಷನ್ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಅಂತ ಕಿವಿ ಮಾತು ಹೇಳ್ತೇನೆ. ಸರ್, ಒಳ್ಳೆ ಕಾರ್ಯಕ್ರಮ ಆರೋಗ್ಯ ಶಿಬಿರ ಮಾಡಿಸಿರೋದು ತುಂಬ ಒಳ್ಳೆ ಸ್ವಾಗತಾರ್ಹ ಅದು. ಸೊ ಅದ್ರ ಆಚೆಗೆ ಸರ್, ಅಂದರೆ ಇಂಡಸ್ಟ್ರಿ ಈಗಿರೋಂಥ ಪರಿಸ್ಥಿತಿ ಇದೆ ಸರ್. ಇಂಡಸ್ಟ್ರಿ ಆರೋಗ್ಯಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ? ಇಂಡಸ್ಟ್ರಿ ಆರೋಗ್ಯ ನಾವು ಕೆಲಸ ಅದು ಪ್ರೊಡ್ಯೂಸರ್ ಅಂತ ಹೇಳಿದ್ರು. ನಾನು ಬಾಬಾ ನಿರ್ಮಾಪಕ, ನಾನು ಸಿನಿಮಾ ಮಾಡ್ತೀನಿ. ನನ್ನ ಸಿನಿಮಾ ನನ್ನ ಮಗು ನಾನು ಚೆನ್ನಾಗಿ ಮಾಡ್ತೀನಿ. ಜನಗಳ ಭಾವನೆಗಳಿಗೆ ಪರ್ಚೇಸ್ ಮಾಡೋಕ್ಕೆ ನನ್ನ ಕೇಳಲ್ಲ, ನೀವು ಕೇಳಲ್ಲ. ನಿಮ್ಮ ಮಾಧ್ಯಮದಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ. ಈಗ ಕೆಲವರು ಏನು ಮಾಡ್ತಾರೆ, ರಿವ್ಯೂಸ್ ಕೊಟ್ಬಿಡ್ತಾರೆ. ಪಿಕ್ಚರ್ ಬೆಳಗ್ಗೆ ಸಾಯಂಕಾಲ ಇದು. ಈ ಕೇರಳ ಜನ ನೋಡಿದ್ರೆ ಕೇರಳ ಮಾಧ್ಯಮದಲ್ಲಿ ಒಂದು ವೀಕಲ್ ಸರ್ ನಮ್ಮ ಸಿನಿಮಾಗಳನ್ನು ನಮ್ಮ ಮಗು ನಮ್ಮ ಹೊಟ್ಟೆ ಇರ್ತಾರೆ, ನಮ್ಮ ಮಗು ಹುಟ್ಟಿದ್ದು ಅಂತ ಏನೇ ಚೆನ್ನಾಗಿ ನಂದೇ ಬಿಡಿಸಿ ಭಾಳ ಸಿನಿಮಾ ಮಾಡಿರ್ತಾರೆ. ಸಡನ್ ಆಗಿ ರಿವ್ಯೂಸ್ಗಳು ಬೆಳಗ್ಗೆ ಪಿಕ್ಚರ್ ಹಂಗಿದೆ ಹಿಂಗೆ ಬರೆದ್ಬಿಟ್ರೆ ಎಷ್ಟೋ ನೋ ಶೋ ಬೋರ್ಡು ಬಂದಿದೆ ಅಂತ. ಪಾಯಿಂಟ್ ಇಸ್ ವೆರಿ ಸೀರಿಯಸ್ ಪಾಯಿಂಟ್. ಐ ಅಗ್ರಿ. ಅದಕ್ಕೆ ನಾವೇನು ಮಾಡ್ಬೋದು ಅಂತ ನಾವೆಲ್ಲ ಕೂತು ಚರ್ಚೆ ಮಾಡೋಣ. ನಾವು ಒಬ್ಬರೇ ಕೂತಿರ್ತಾರೆ. ನಾವು ವಾಣಿಜ್ಯ ಯಾಕಂದ್ರೆ ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ. ಸಡನ್ ನಾನು ಏನೋ ಹೇಳೋಕ್ಕಾಗಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ಅವರು ಡೆಮೋಕ್ರಸಿ ಸರ್. ಅಂದರೆ ನಮ್ಮ ಸುತ್ತಮುತ್ತ ರಾಜ್ಯಗಳಿಗೆ ಈಗ ಮಲಯಾಳಮಾಗಲಿ ಸಣ್ಣ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಬಟ್ ಅವ್ರು ಸಿನಿಮಾ ಹೋಗ್ತಿರೋ ವೇದಾಗಲಿ ನಮ್ಮದಾಗಲಿ ಅವ್ರೀಗ ಟಿ ವಿ ಏನು ಹೇಳ್ತಿದ್ವಿ, ಏನು ದೊಡ್ಡ ದೊಡ್ಡ ಅಂದರೆ ಖಾಸಗಿ ಚಾನಲ್ಗಳು ಸಿನಿಮಾ ತಗೊಳ್ಳೋ ರೀತಿಯಲ್ಲೂ ಕೂಡ ನಮ್ಮ ಸಿನಿಮಾಗಳನ್ನು ತಗೋತಾ ಇಲ್ಲ ಜಾಸ್ತಿ ಆಗಿ. ಈಗ ತಮಿಳಲ್ಲಿ ಯಾವುದು ಕಡಿಮೆ ಸಿಗ್ತಾ ಇದೆ ಅಂತಂದ್ರೆ ಆ ಸಿನಿಮಾಗಳು ಕನ್ನಡ ಚಾನಲ್ ಯಾವ ಅದು ಓಡುತ್ತೆ ಹೊರತು ಕನ್ನಡ ಸಿನಿಮಾಗಳು ಬೈನೇ ಮಾಡ್ತಾ ಇಲ್ಲ. ಇದರಿಂದ ಸ್ಯಾಟಲೈಟ್ ರೈಟ್ಸ್ ಆಗಿಲ್ಲ ಅಂತ ಎಷ್ಟೋ ಜನ ಅಲ್ಲೇ ಕೂತಿದ್ರು ಸಿನಿಮಾ ರಿಲೀಸ್ ಮಾಡೋದು. ಜನಗಳು ನೋಡೋ ಆಡಿಯನ್ಸ್ ಚೇಂಜ್ ಆಗಿತ್ತ. ನಮ್ಮ ಸಿನಿಮಾಗಳು ಗುಣಮಟ್ಟಗಳು ಕೂಡ ಕನ್ನಡಕ್ಕೆ ಮಾತ್ರ ನಾಟ್ ಓನ್ಲಿ ಕನ್ನಡ, ತಮಿಳಲ್ಲೂ ಇದೆ, ಕಾಮನ್ ಇದೆ. ಅವ್ರು ಹೇಳ್ತಾರೆ ಯಾವುದೋ ಒಂದು 3-4 ಪಿಕ್ಚರ್ ಪರ್ಚೇಸ್ ಮಾಡಿರ್ಬೋದು. ಆದ್ರೆ 100 ಪಿಕ್ಚರ್ ಅಲ್ಲೂ ಕೂಡ ಹಂಗೆ ಇದೆ, ಪರ್ಚೇಸ್ ಆಗಿಲ್ಲ. ಯಾರು ಸೆಟಲೈಟ್ ರೇಟ್ ಆಗಿಲ್ಲ, OTT ಆಗಿಲ್ಲ, OTT ಪರ್ಚೇಸ್ ಮಾಡ್ತಾ ಇಲ್ಲ. ಯಾವುದೋ ಒಂದು ಸಿನಿಮಾ ಮಾಡಿದಾಗ ಹೆಚ್ಚು ಕಡಿಮೆ ಆದಾಗ ಪ್ರತಿಯೊಂದು ಸಿನಿಮಾಗೂ ಎಫೆಕ್ಟ್ ಆಗಿದೆ. ಅದರಿಂದ ಸಿನಿಮಾ ಹಿಡಿದೆ ಒಂದು ನಥಿಂಗ್ ಬಟ್ ಏನೋ ಒಂದು ಇದನ್ನು ಮಾರ್ನೆಕ್ಷ ಬಂದು ನೋಡಿದಾಗ ಯಾರು ಹೇಳೋಕ್ಕಾಗಲ್ಲ. ಸಿನಿಮಾ ಪಬ್ಲಿಸಿಟಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಉತ್ತರ ಕೊಡೋದು ಭಾರಿ ಕಷ್ಟ. ಭಾಳ ಸೂಕ್ಷ್ಮದ ವಿಚಾರ ಇದೆ.
ನಮ್ಮ ಆತ್ಮಾವಲೋಕನ ಮಾಡ್ಬೇಕು. ನಾವೇ ನಿರ್ಮಾಪಕ, ನಾನು ಹೆಂಗ್ ಸಿನಿಮಾ ಮಾಡ್ಬೇಕು, ಯಾವ ಥರ ಇರಬೇಕು, ಯಾವ ಥರ ಮಾಡಿ ಜನ್ಮ ತರ್ಬೇಕು ನಾನು ಕೇಳ್ಕೊತೀನಿ ಹಿರಿಯ ನಟರಿಗೆ, ದೊಡ್ಡ ನಟರಿಗೆ. ಈ ಸಿನಿಮಾ ರಂಗಗಳಲ್ಲಿ ನೋ ಶೋ ಬೋರ್ಡ್ ಆಗಿ ಇವತ್ತು ಸಿನಿಮಾ ಮುಚ್ಚುತ್ತಾ ಇದ್ದಾರೆ. BC ಸೆಂಟರ್ಗಳು ಎಷ್ಟೋ ಕ್ಲೋಸ್ ಆಗ್ತಾ ಇದೆ. ಯಾಕೆ ಹೇಳಿ? ಹೊಂದಾಣಿಕೆ ನಮ್ಮಲ್ಲ ಹಿರಿಯ ನಿರ್ಮಾಪಕರು ದೊಡ್ಡ ವರ್ಷಕ್ಕೆ 2 ಸಿನಿಮಾ ಮಾಡಿ ಸರ್. 2 ಸಿನಿಮಾ ಮಾಡಿದಾಗ ಖಂಡಿತ ನಾನು ಟಿಕೆಟ್ ಮಾಡ್ಕೊಂತೇನೆ. ಈಗ ಇಂಡಸ್ಟ್ರಿ ಎಲ್ರಿಗೂ ಎಲ್ಲ ಕೊಟ್ಟಿದೆ, ಸೌಲಭ್ಯ ಕೊಟ್ಟಿದೆ, ಸ್ಟೇಟಸ್ ಕೊಟ್ಟಿದೆ, ಇಂಡಸ್ಟ್ರಿ ಆಸ್ ಗಿವನ್ ಎವ್ರಿಥಿಂಗ್ ಫಾರ್ ಎವ್ರಿಬಡಿ. ಪ್ರತಿಯೊಬ್ಬ ಹೀರೋನು ಮೊದಲನೇ ಸಿನಿಮಾ ಫಸ್ಟ್ ಹೀರೋನೇ ಹುಡ್ತಾನೆ ದೊಡ್ಡ ಹೀರೋ ಆಗಲ್ಲ ಯಾರು. ಹಂತ ಬೆಳೆದಾಗ ಹೀರೋಗಳಾಗೋದು. ನಾನು ಹೇಳೋದು, ನಾನು ವಾಟೆ ರಿಕ್ವೆಸ್ಟ್ ಇದೆ, ಇಂಡಸ್ಟ್ರೀಸ್ ಇನ್ ಯುವರ್ ಹ್ಯಾಂಡ್ಸ್. ಚಿತ್ರರಂಗ ನಿನ್ ಕೈಲಿದೆ. ಈ ನೈಬರಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ಬೆಳೀತಾ ಇದೆ. ಆ ಬೆಳೆಸುವಂತ ಕೆಲಸ ಮಾಡಿದ್ದೀರಾ, ಅದಕ್ಕೆ ಗ್ರೇಟ್ಫುಲ್ ಇದ್ದೇನೆ. 2-3 ಸಿನಿಮಾ ನಮ್ಮ ಪಿಕ್ಚರ್ ಯಾವುದೋ ಲೆವೆಲ್ ನೋಡ ಅದನ್ನ ಬೆಳೆಸ್ಕೊಳ್ಳೋ ಕೆಲಸ ಯಾರು ಮಾಡ್ಬೇಕು. ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಬಿಟ್ಟು ವಿಶಾಲವಾದ ಮನೋಭಾವನೆಯಿಂದ ಬಂದಾಗ ಮಾತ್ರ ಇದಕ್ಕೆ ಉತ್ತರ ಸಿಗುತ್ತೆ. ನಾವೇನ ಕೇಳಿದ್ರೆ ಅವ್ರು ಯಾಕೆ ಕೇಳಾಕಿದ್ರೆ ಬೇಡ, ಅವ್ರಿಗೆ ಬರಬೇಕು. ಇಂಡಸ್ಟ್ರಿ ಆಸ್ ಗಿವನ್ ಎವ್ರಿಥಿಂಗ್ ಟು ಎವ್ರಿಬಡಿ ಎಲ್ಲ ಕೊಟ್ಟಿದೆ. ದಯವಿಟ್ಟು ಕೈ ಮುಚ್ಚಿ ಹೇಳ್ಕೊಂತೀನಿ, ವರ್ಷ ಕೆಲಸ ಮಾಡಲಿ. ಆಮೇಲೆ ಬೇರೆಯವ್ರಿಗೂ ಫೀಡಿಂಗ್ ಇರುತ್ತೆ. ಥಿಯೇಟರ್ಗಳು ಬದುಕಬೇಕು. ಎಷ್ಟು ಥಿಯೇಟರ್ಗಳು ಕ್ಲೋಸ್ ಆಗ್ತದೆ ಹೇಳಿ. ಸಿಂಗಲ್ ಥಿಯೇಟರ್ ಹೋದ್ರೆ ದೊಡ್ಡ ದುರಂತ. ಸಿಂಗಲ್ ಥಿಯೇಟರ್ ನೋಡೋ ಅಂತ ಆಡಿಯನ್ಸೇ ಬೇರೆ ಇದೆ. ನೋಡಿ, ಮಧ್ಯಾಹ್ನ ಯಾವ್ದೋ ಮೀಟಿಂಗ್ ಕೂತ್ಕೊಂಡಾಗ ಯಾವ್ದೋ ಫಂಕ್ಷನ್ ಚಿತ್ರರಂಗ 3 ದಿನ ಬಂದ್ ಮಾಡ್ಬೇಕು ಅಂದಾಗ ಏನು ಬಂದ್ ಮಾಡೋ ಸರ್? ಈಗ ಥಿಯೇಟರ್ ಬಂದ್ ಮಾಡಕ್ ಕೂತಿದ್ವಿ, ಥಿಯೇಟರ್ ಫೀಡಿಂಗೇ ಇಲ್ಲ. ಎಷ್ಟು ನೋವಾಗ್ತದೆ ಮಧ್ಯಾಹ್ನ ಸರ್ ಮೀಟಿಂಗ್ ಅಲ್ಲಿ. ಥಿಯೇಟರ್ ಓನರ್ 3 ಥಿಯೇಟರ್ ನಡೆಸ್ತಾರೆ, ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿದ್ದಾನೆ. ಥಿಯೇಟರ್ಗೆ ಫೀಡಿಂಗ್ ಇಲ್ಲ, ಅನ್ನ ಊಟ ಇಲ್ಲ. ಏನು 3 ದಿನ ಬಂದ್ ಮಾಡೋದು, 3 ದಿನ ಮಾಡೋದು, 30 ದಿನ ಮಾಡೋದು, ಅದೇ ಪಿಕ್ಚರ್ ಫೀಡಿಂಗ್ ಇಲ್ಲ ಅಂತ. ಈಗ ತಮಿಳು ತೆಲುಗು ಕೊಡ್ಬೋದಲ್ಲ, ಎಲ್ಲೂ ಸಿನಿಮಾ ಇಲ್ಲ ಸರ್. ಎಲ್ಲ ಅಲ್ಲೂ ನಮ್ದೇ ಅಲ್ಲೂ ಪ್ರಾಬ್ಲಮ್ ಇದೆ. ಬಟ್ ಗೊತ್ತಾಗ್ತಾ ಇಲ್ಲ ನಮಗೆ. ಬೇರೆ ಅಕ್ಕಪಕ್ಕದಲ್ಲೂ ಕಾಣ್ತಾ ಇದೆ. ಜನ ಸಿನಿಮಾ ನೋಡುವಂಥ ಟೇಸ್ಟ್ ಚೇಂಜ್ ಆಗಿದೆ. ಆದ್ರೂ ಒಳ್ಳೆ ಸಿನಿಮಾ ಬಂದ್ರೆ ಹೀರೋ ಬೇಸ್ ಸಿನಿಮಾ. ನಾನು ಹೀರೋ ಬೇಸ್ ಹಂಗಾದ್ರೆ ಹೊಸ ಸಿನಿಮಾ ಓಡೋಲ್ಲ ಅಂತಲ್ಲ. ನಾನೇ ಹೊಸಗಳು ನಾನು ಸಿನಿಮಾ ಮಾಡ್ತಾ ಇದ್ದೆ, ಕರೆಕ್ಟಾ? ಆದಷ್ಟು 2 ಸಿನಿಮಾ ಬಂದಾಗ ಚಿತ್ರದ ಚಟುವಟಿಕೆ ಜಾಸ್ತಿ ಆಗುತ್ತೆ ನಾನು ಕೇಳ್ಕೊಂಡು. ತಮಗೂ ಗೊತ್ತಿ ವಿಚಾರ. ನಂದೇ ಮಿಸ್ಟೇಕ್ ದಯವಿಟ್ಟು ಹೇಳಿ, ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೆ ದಯವಿಟ್ಟು ಅಲ್ವಾ. ನೀವೊಂದು ಗ್ರೂಪ್ ಮಾಡಿದ್ರೆ ಅದು ಇನ್ನೊಂದು ಥಿಯೇಟರ್ ಮಾಡ್ತಾ ಇರೋ ಸರ್. ಥಿಯೇಟರ್ ಮಾಡ್ತಾರೆ. ಕಡಿಮೆ ಆಗಿಲ್ಲ. ಸ್ಕ್ರೀನ್ ಥಿಯೇಟರ್ ಎಷ್ಟು ಕ್ಲೋಸ್ ಆಗಿದಾವೆ ಅದ್ರ 50 ಸ್ಕ್ರೀನ್ ಜಾಸ್ತಿ ಆಗಿದಾವೆ ಜಸ್ಟ್ 4 months ಅಲ್ಲಿ. ಸ್ಕ್ರೀನ್ಗಳು ಜಾಸ್ತಿ ಆಗಿದಾವೆ. ಥಿಯೇಟರ್ ಇಲ್ಲ ಅನ್ನೋದು ಸಮಸ್ಯೆ ಇಲ್ಲ. ಥಿಯೇಟರ್ ಸಮಸ್ಯೆ ಸಿಂಗಲ್ ಸ್ಕ್ರೀನ್ ಯಾಕೆ ಹೋಗ್ಬೇಕು ಸರ್? ನಮ್ ಜೊತೆ ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸರ್. ಬೆಂಗಳೂರಲ್ಲಿರೋ ಎಲ್ಲಾ ಥಿಯೇಟರ್ಗಳಲ್ಲಿ ನಾನೇ ಟಿಕೆಟ್ ತಗೊಳ್ತೀನಿ, ಹೋಗೋಣ ಬನ್ನಿ ಸರ್. ನೀವು ಅರ್ಧ ಗಂಟೆ ಕುತ್ಕೊಳ್ಳಿ ಸರ್, ನೋಡೋಣ ಸರ್. ನಾವು ಬರೀ ಮೂರ್ ಮುಚ್ಕೊಂಡು ಕುತ್ಕೊಳ್ಳಿ. BC ಸೆಂಟರ್ ಸರ್. BC ಸೆಂಟರ್ ಸರ್. ನಾನು ಸರ್ BC ಸೆಂಟರ್ಗೆ ನಾನೇ ಥಿಯೇಟರ್ ಬಗ್ಗೆ ಸರಣಿ ಬರ್ತಿದ್ದೆ. BC ಸೆಂಟರ್ ಕೂಡ ಇವತ್ತು ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಿಮ್ಗೇನು ಈ ಕೋವಿಡ್ ನಂತರ ತ್ರಿವೇಣಿನ ಅಕ್ಕಪಕ್ಕ ಇದಾವ, ಸ್ವಲ್ಪ ಕ್ಲೀನ್ ಮಾಡಿದ್ರು. ನೀವು ಈ ಸರೌಂಡಿಂಗ್ ಬಿಟ್ಟು ನೀವು ಒಂದ್ಸಲ ಹೋಗಿ ಸರ್. ನೀವು ಆ ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ಬೇಕಂತ ಯಾವ ಸಿನಿಮಾ ಥಿಯೇಟರ್ ನಡೀಬೇಕು ಅಂದ್ರೆ ಅಲ್ಲಿ ಸಿನಿಮಾ ಚಿತ್ರ ಬೆಳೀತಾ ಇದ್ರೆ ಅಲ್ಲಿ ಇರೋ ಎಂಪ್ಲಾಯೀಸ್ ಸೂಪರ್ ಸಿನಿಮಾದಲ್ಲಿ ಕೂಡ, ಸೂಪರ್ ಆಗಿರೋ ಸಿನಿಮಾದಲ್ಲಿ ಕೂಡ ಥಿಯೇಟರ್ ವ್ಯವಸ್ಥೆ ಬದಲಾಗ್ಬೇಕು ಸರ್. ಅಲ್ಲ, ಈಗ 1,000 ರೂಪಾಯಿ ಕೊಟ್ಟು 1,000 ರೂಪಾಯಿ ಖರ್ಚು ಮಾಡಿ ಮಲ್ಟಿಪ್ಲೆಕ್ಸ್ ಹೋಗೋದು, 200 ರೂಪಾಯಿ ಖರ್ಚು ಮಾಡಿ ಅದೇ ಥಿಯೇಟರ್ಗೆ ಸಿಂಗಲ್ ಥಿಯೇಟರ್ಗೆ ಬರೋಕ್ಕೆ ಏನು ಸಮಸ್ಯೆ ಆಗಿಲ್ಲ, ದುಡ್ಡು ಸಮಸ್ಯೆ ಇಲ್ಲ. ಹೋದ್ರೆ ಅಲ್ಲಿ ಸೇಫ್ ಬೇಸಿಕ್ ಫೆಸಿಲಿಟಿ ಅಮ್ಯುನಿಟೀಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಈಗ ನಾವು ಏನೇ ಹೇಳ್ಬೋದು ಬರೀಬೋದು, ಫೈನಲಿ ನಿಮ್ಮ ಡಿಸಿಷನ್ ಇರುತ್ತೆ. ಇಂಡಸ್ಟ್ರಿ ನಿಮ್ದು ಡಿಸಿಷನ್ ಇರುತ್ತೆ. ನೀವು ಕೋವಿಡ್ ಟೈಮಲ್ಲೇ ಇದು ಮಾಡಿದ್ವಿ ನಾವು. ಇಂಡಸ್ಟ್ರಿ ಅದು ಇದು ಅಂತ ಬಂದಾಗ ಹೀರೋಗಳದ್ದು ಪೇಮೆಂಟ್ಗಳು ಕಡಿಮೆ ಮಾಡಿಸಿ ಇಂಡಸ್ಟ್ರಿಯಾಗಿ ಪಕ್ಕದಲ್ಲಿ ನೀವು ತೆಲುಗು ಈಗ ಏನ ಕೇಳಿದ್ವಿ, ನೀವು ಪಕ್ಕದವರು ಒಂದು ವಾರದ ನಂತರ ರಿವ್ಯೂ ಬರೀತಾರೆ ಅಂತಂದ್ರು. ನೀವು ಅದೇ ಪಕ್ಕದ ಲ್ಯಾಂಗ್ವೇಜ್ನವರು PVR ವಿರುದ್ಧ PVR ವಿರುದ್ಧ ಎದ್ದು ಕುತ್ಕೊಂಡು ಒಂದು ಸಿನಿಮಾ ವಿಚಾರವಾಗಿ ಸಿನಿಮಾ ಇಂಡಸ್ಟ್ರಿ ಪ್ರಾಬ್ಲಮ್ ಆಗಿದ್ದಕ್ಕೆ ಎಲ್ಲಿ ಕೇರಳದಲ್ಲಿ ಸೇಮ್ ನಿಮ್ಮ ಆಂಧ್ರದಲ್ಲಿ ಆಕ್ಟಿವ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೀರೋಗಳು ಪೇಮೆಂಟ್ ಕಡಿಮೆ ಮಾಡ್ತೀರಾ ಇಲ್ವಾ ಅಂತ ಕುತ್ಕೊಂಡ್ರು ಅವರು. ಸೊ ಇದು ಈ ಹಿಡಿತ ಇದೆಯಾ ಇದು ಅಂತ ಕನ್ನಡದಲ್ಲಿ immunity with the
ಎಕ್ಸಿಕ್ಯೂಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್ ಗಟ್ಟಿಯಾಗಿದ್ರೆ ಇದು ಪುತ್ರ ಸಿಗುತ್ತೆ. ಕೋವಿಡ್ ಟೈಮಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ, ಮಾತುಗಳಾಗಿದೆ, ಡಿಸ್ಕಷನ್ ಆಗಿದೆ. ಇಲ್ಲಿ ನಮ್ಮಲ್ಲ ವ್ಯವಸ್ಥೆಗಳನ್ನ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡಲ್ಲ. ಇದರಲ್ಲಿ ಏನಾಗುತ್ತೆ ಅಂತ ಮಾತಾಡಿದಾಗ ಇನ್ನೊಬ್ಬರು ಯಾರು ಬರ್ತಾರೆ. ಈಗ ಕೆಲವು ವಿಚಾರಗಳನ್ನ ಕೆಲವು ಟೈಮಲ್ಲಿ ಕೆಲವು ಸಂದರ್ಭಗಳಲ್ಲಿ ಬರೋಕ್ಕಾಗಲ್ಲ. ಮುಂದಿನ ದಿನ ಸರಿಪಡೋದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಆಶೀರ್ವಾದ ಮಾಡಿದೆ. ಇನ್ನೊಂದು ಹೇಳ್ಬಿಡಿ, ಈಗ ವಾಣಿಜ್ಯ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಮೆಂಬರ್ಶಿಪ್ಗಳು ಕೊಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಬಹಳ ಗಂಭೀರ ವಿಚಾರ ಇದು. ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಮ್ಗೆ 85 ವರ್ಷ ಇತಿಹಾಸ ಇದೆ ಸರ್. 95 ಅದು ವರ್ಷ ನಾವು ಗೊತ್ತೋರಿ ಸರ್. 85-90 ಇತಿಹಾಸ ಇದೆ. ಏನಾಗಿದೆ ಅಂದ್ರೆ ಕೆಲವೆಲ್ಲ ಸಣ್ಣ ಪುಟ್ಟ ಮೆಂಬರ್ಸ್ಗಳು ಇಲ್ಲೇ ಇದ್ದವರು ಬಿಟ್ಬಿಟ್ಟು ಅವರೇ ಸಂಸ್ಥೆ ಮಾಡೋದು, ಅವರೇ ರಿಜಿಸ್ಟ್ರೇಷನ್, ನಿರ್ಮಾಪಕ, ನಿರ್ದೇಶಕ, ವಿತರಕ, ಕಲಾವಿದ ಅಂತ ಸಂಸ್ಥೆಗಳು ಕೂಡ ಉಟ್ಕೊಳ್ತಾ ಇದ್ದೇವೆ. ನಾನು ಇದನ್ನ ಏನ್ ಹೇಳ್ತೀನಿ ಅಂದ್ರೆ, ನಿರ್ಮಾಪಕರು ನಾವು ಯಾರಿಗೂ ಬೈಂಡಿಂಗ್ ಮಾಡಲ್ಲ, ಫೋರ್ಸ್ ಮಾಡಲ್ಲ, ಹೋಗಿ ಮೆಂಬರ್ ಆಗೋದು ಹೇಳೋದಿಲ್ಲ. ನಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ನಮ್ದೇ ಆದ ಅಸ್ತಿತ್ವ ಇದೆ, ವ್ಯವಸ್ಥೆ ಇದೆ, ಗೌರವ ಇದೆ, ಘನತೆ ಇದೆ. ಆಮೇಲೆ ನಮ್ಮ ಸಿಸ್ಟಮ್ ಬೇರೆ ಇದೆ. ಎಲ್ಲೋ ಹೋಗಿ ಡ್ಯೂಪ್ ಆಗಬೇಡಿ, ಮರಳಾಗಬೇಡಿ. ದಯವಿಟ್ಟು ನಿಮ್ಗೆ ಏನಾಗತ್ತ ಮೆಂಬರ್ಶಿಪ್ ಆಗಲೂ ಪರವಾಗಿಲ್ಲ, ಮತ್ತೆ ಅಟ್ಲೀಸ್ಟ್ ಕನ್ಸಲ್ಟ್ ಪಡೆ. ನಮ್ಮ ಕಾರ್ಯಕರ್ತ ಸಮಿತಿನೋ, ನಿರ್ಮಾಪಕರು, ಹಿರಿಯ ನಿರ್ಮಾಪಕರು, ವಿತರಕರು, ಕನ್ಸಲ್ಟ್ ಮಾಡಿ. ಇಂಥ ಒಂದು ಕೆಲಸಗಳು ನಮ್ಮ ಹೆಸರುಕೊಂಡು ದುರುಪಯೋಗ ಮಾಡುವಂಥ ಉದ್ದೇಶ ಬಂದಾಗ ವಾಣಿಜ್ಯ ಮಂಡಳಿ ಅದರೇ ಆದ ಒಂದು ಕಾನೂನು ಇದೆ, ಬೈಲ ಇದೆ, ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದು ಕೆಲಸ ಮಾಡ್ತೀವಿ ಅಲ್ಲ ಅಷ್ಟೇ. ಅದ್ರ ಬಗ್ಗೆ ಹೇಳಿದ ಹೆಚ್ಚಿಗೆ ನಮ್ಮ ಹೆಸರು ಹೇಳ್ಕೊಂಡು ನೋಡಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಇದ್ರೆ ಇನ್ನೊಬ್ಬರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಸರ್ ಇರಬೇಕು. ಮಾತೃದ್ರೋಹ, ಸ್ವಜನದ್ರೋಹ, ನಮ್ಮನೆ ಅನ್ನ ತಿಂದ್ರೆ ನಮ್ಗೆ ಮಾಡಿ ನಮ್ಗೆ ಮಾಡುವಂತ ಮಾಡ್ತಾರೆ. ಏನ್ ಮಾಡಬೇಕಂದ್ರೆ ಕೆಲವು ಸ್ಟಾಪ್ ದಿಸ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಎಲ್ಲ ಮೆಂಬರ್ಸ್ಗೆ ನಾವು ವಾಣಿಜ್ಯ ಮಂಡಳಿ ಕೂಡ ಕೇಳ್ಕೊಂತಾರೆ. ಸರ್ ಇದಕ್ಕೆ ಎಷ್ಟು ವೆಹಿಕಲ್ ಇದಾಗಿದೆ, ಅದೇ ಫೈನಲ್ ಆಗಿದೆ ಸರ್ ಬರ್ತವೆ. ಇದು ಏನು 8 ಗೊತ್ತಂತ ನಿಮಗೆ? ಇಲ್ಲ ಸರ್, 4 ವೆಹಿಕಲ್ ರೋಡ್ ವ್ಯಾನ್ ಬರ್ತದೆ ಸರ್. ಕಂಪಾರ್ಟ್ಮೆಂಟ್ ಇರುತ್ತೆ, ಅದೇ ಕಂಪಾರ್ಟ್ಮೆಂಟ್. ಇಲ್ಲಿ ಕೂಡ ಸಪಾಕ್ಷಣೆಗೆ ನಾವು ಕಂಪಾರ್ಟ್ಮೆಂಟ್ಗೂ ಮಾಡ್ತಾ ಇದ್ದೀವಿ, ಸಪ್ರೇಟ್ ಅವ್ರು ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಪಕ್ಕದ ಕೆಳಗಡೆ ಗಾಡಿ ಕಂಪ್ನಿ ಅಲ್ಲೂ ನಾವು ಕಂಪಾರ್ಟ್ಮೆಂಟ್ ಥರ ಟೆಸ್ಟ್ ಮಾಡಿದ್ವಿ, ಗ್ರೂಪ್ಸ್ ಥರ ಮಾಡ್ತಾ ಇದ್ದೀವಿ. ಅಲ್ಲೇ ಟೆಸ್ಟಿಂಗ್ ವ್ಯವಸ್ಥೆ